ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಫ್ಯಾನ್ಸಿ ಸ್ಯಾರಿಗೆ ಪಾಟ್ಲಿ ಬಟನ್ಸ್ನ ಯೂಸ್ ಮಾಡಿ ಸ್ಯಾರಿ ಕುಚ್ಚನ್ನ ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಕ್ಲಾತ್ ಪೀಸಸ್ನ ಕಟ್ ಮಾಡ್ಕೋಬೇಕು. ನಿಮಗೆ ಎಷ್ಟು ಪೀಸ್ ಬೇಕು ಅಂತ ನೀವು ಸ್ಯಾರಿಗೆ 2 ಇಂಚ್ ಗ್ಯಾಪ್ ಬಿಟ್ಟು ಮಾರ್ಕ್ ಮಾಡಿಕೊಂಡು ಎಷ್ಟು ಪೀಸಸ್ ಬೇಕಾಗುತ್ತೆ ಅಂತ ನೀವು ನೋಡಿಕೊಂಡು ಆಮೇಲೆ ಈ ಥರ ಪಾಟ್ಲಿ ಬಟನ್ಸ್ನ ರೆಡಿ ಮಾಡ್ಕೋಬೇಕು. ಇಲ್ಲಿ ಥರ್ಮೋಕೋಲ್ ಬಾಲ್ಸ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೇಮ್ ಸೈಜಲ್ಲಿ ಇರಬೇಕು ಥರ್ಮೋಕೋಲ್ ಬಾಲ್ಸ್. ಆಮೇಲೆ ಥರ್ಮೋಕೋಲ್ ಬಾಲ್ಸ್ನ ಈ ಥರ ಕ್ಲಾತಲ್ಲಿ ಇಟ್ಬಿಟ್ಟು ನಾಟ್ ಹಾಕ್ಕೋಬೇಕು. ಇದೇ ಥರ ಎಲ್ಲದನ್ನು ರೆಡಿ ಮಾಡ್ಕೋಬೇಕು. ಎಷ್ಟು ಪೀಸ್ ಬೇಕೋ ಅಷ್ಟು ಪೀಸ್ನ ನಾವು ಈ ಥರ ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ತುಂಬ ಟೈಟಾಗಿ ಹಾಕ್ಕೋಬೇಡಿ, ತುಂಬ ಲೂಸಾಗೂ ಹಾಕ್ಕೋಬೇಡಿ, ಮೀಡಿಯಮ್ ಆಗಿರಲಿ ನಾಟ್ಸು. ಈ ಥರ ಆಲ್ಮೋಸ್ಟ್ ಎಲ್ಲದನ್ನು ರೆಡಿ ಮಾಡಿಕೊಂಡು 2 ಇಂಚ್ ಗ್ಯಾಪಲ್ಲಿ ನಾವು ಈ ಥರ ಸೂಜಿಗೆ ದಾರ ಸೇರಿಸ್ಬಿಟ್ಟು ನಾನಿಲ್ಲಿ ಫ್ಲವರ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಥರ ಫ್ಲವರ್ ಬೀಡ್ಸ್ ಬೇಕೋ ಆ ಥರ ಚೂಸ್ ಮಾಡ್ಕೋಬೋದು. ಇದು ನನಗೆ ಎಕ್ಸ್ಟ್ರಾ ಮಿಕ್ಕಿತ್ತು, ಅದಕ್ಕೆ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಥರ ವೆರೈಟಿದು ಸಿಗುತ್ತೆ, ಡಿಸೈನ್ದು ಫ್ಲವರ್ ಬೀಡ್ಸ್. ಅದು ಕ್ಯಾಪ್ಸು ಸಿಗುತ್ತೆ ಬೇಕಿದ್ದರೆ, ಫ್ಲವರ್ ಕ್ಯಾಪ್ಸ್, ಅದನ್ನು ಯೂಸ್ ಮಾಡ್ಕೋಬೋದು. ನೋಡಿ ಈ ಥರ ಸೆಂಟ್ರಲ್ಲಿ ಸೂಜಿಗೆ ದಾರ ಹಾಕ್ಕೊಂಬಿಟ್ಟು ಆ ಪಾಟ್ಲಿ ಬಡ್ಸನ್ನು ಇನ್ಸರ್ಟ್ ಮಾಡಿ ಆಮೇಲೆ ಒಂದು ಬೀಡನ್ನ ಇನ್ಸರ್ಟ್ ಮಾಡಬೇಕು ನಾವು. ಈ ಥರ ಬೀಡ್ ಇನ್ಸರ್ಟ್ ಮಾಡಿ ಆಮೇಲೆ ಬೀಡ್ಸ್ ಪಕ್ಕದಲ್ಲೇ ನಾವು ಮತ್ತು ಸೂಜಿನ ಮೇಲೆ ಕೆತ್ಕೋಬೇಕು. ಈ ಥರ ಕೆಳಗಡೆ ಒಂದು ಬೀಡು ಆಮೇಲೆ ರೌಂಡಲ್ಲಿ 4 ಬೀಡ್ಸ್ ಈ ಥರ ನಾನು ಹಾಕಿದ್ದೀನಿ. ನಿಮ್ಗೆ ಬೇಕಿದ್ದರೆ ಫುಲ್ ಬೀಡ್ಸನ್ನೇ ಕವರ್ ಮಾಡ್ಬೋದು. ಅಲ್ಲಿ ಬೀಡ್ಸೇ ಫುಲ್ ಅದು ಪಾಟ್ಲಿ ಬಟನ್ಸ್ ಇದೆಲ್ಲ ಅದ್ರ ತುಂಬ ಬೀಡ್ಸೇ ಹಾಕ್ಕೊಂಡು ಅದನ್ನು ಮಾಡ್ಕೋಬೋದು. ಅದು ಚೆನ್ನಾಗಿ ಕಾಣುತ್ತೆ. ಬಟ್ ನನಗೆ ಸಿಂಪಲ್ ಇರಲಿ ಅಂತ ನಾನು ಈ ಥರ ಹಾಕ್ತಾಯಿದ್ದೀನಿ. ಅದಕ್ಕೆ ನೀವು ನೋಡಿ ಈ ಥರ ಸೈಡಲ್ಲಿ ಚುಚ್ಕೊಂಡ್ಬಿಟ್ಟು ತೆಗಿತಾ ಇದೆ. ಮತ್ತು ಇನ್ನೊಂದು ಬೀಡಿ ಇನ್ಸರ್ಟ್ ಮಾಡ್ತಾಯಿದ್ದೀನಿ ಈ ಥರ. ನಮಗೆ ಫ್ಯಾನ್ಸಿ ಸ್ಯಾರಿಗೆಲ್ಲ ಈ ಥರ ಚೆನ್ನಾಗಿ ಕಾಣುತ್ತೆ. ಸಿಲ್ಕ್ ಸ್ಯಾರಿಗೂ ಚೆನ್ನಾಗಿ ಕಾಣುತ್ತೆ, ಬಟ್ ಅಪೋಸಿಟ್ ಕಲರ್ ಬ್ಲೌಸ್ ಇದ್ದರೆ ಚೆನ್ನಾಗಿ ಕಾಣುತ್ತೆ. ಇದರಲ್ಲಿ ಸೆಲ್ಫ್ ಬಂದಿದೆ ನನಗೆ, ಅದಕ್ಕೆ ನಾನು ಸೆಲ್ಫಲ್ಲೇ ಹಾಕ್ತಾಯಿದ್ದೀನಿ. ಅಪೋಸಿಟ್ ಕಲರ್ ಬಂದರೆ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣುತ್ತೆ ನಿಮಗೆ. ನೋಡಿ ಈ ಥರ. ಇದು 1/2 ಅವರಲ್ಲಿ ಮುಗಿಯುತ್ತೆ, ತುಂಬ ಟೈಮ್ ಹಿಡಿಯುತ್ತೆ ಅಂತೇನಿಲ್ಲ, ತುಂಬ ಬೇಗ ಮುಗಿಯುತ್ತೆ. ನೋಡಿ ಈ ಥರ ನಾಟ್ ಹಾಕ್ಕೊಂಡು ಕಟ್ ಮಾಡ್ಕೊ. ಇದೇ ಥರ ನಾನು ಹಾಕಿದ್ದೀನಿ. ಫುಲ್ ಫಿನಿಶ್ ಆದಮೇಲೆ ಈ ಥರ ಕಾಣಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.